ನಾನು ಕೃಷಿ ಟೆಕ್ಕಿಂದ ಮಾತಾಡೋದು. ಮಾರ್ಕೆಟ್ದಲ್ಲಿ ಭಾಳಷ್ಟು ನೀಮ್ ಅದಾವೆ. ಕೆಲವೊಂದು ಬ್ರ್ಯಾಂಡೆಡ್ ಕಂಪ್ನಿಗಳು ಇದಾವೆ, ಸಾಕಷ್ಟು ಬ್ರ್ಯಾಂಡೆಡ್ ನೀಮ್ ಅದಾವೆ, ಕೆಲವೊಂದು ಕಂಪ್ನಿ ನೀಮ್ಗಳು ಇದ್ದಾವೆ. ನಾ ಅದರಲ್ಲಿ ನಮ್ಮ ಕಂಪ್ನಿ ನಿಮಿಸೈಡ್ ಅಂತ ತೋರಿಸ್ತೀನಿ. ಇದು ಈ ಥರ ನೀರಲ್ಲಿ ಕರಗುವಿಕೆಯನ್ನು ನಾನು ತೋರಿಸ್ತೀನಿ. ನೀಮ ಇದು ಮಾರ್ಕೆಟ್ ಇರೋದಂಥ ನೀಮು ನೋಡ್ರಿ, ಕರಗಲ್ಲ ನೋಡ್ರಿ. ಮಾರ್ಕೆಟ್ನಲ್ಲಿ ಕೆಲವೊಂದು ಇದಾವೆ, 300 ರೂಪಾಯಿ ಹಿಡ್ಕೊಂಡು ನಾವು ಯಾರ ಹೆಸರು ಹೇಳಂಗಿಲ್ಲ. ಈಗ ಮಾರ್ಕೆಟ್ದಲ್ಲಿ ಇದ್ದದ್ದೇನ್ರಿ ಅದು? ಹಾಂ, ಮಾರ್ಕೆಟ್ದಲ್ಲಿ ಇದ್ದಿದ್ದು. ಈಗ ನಮ್ಮ ನಿಮಿಷ ಸೈಡ್ ನೋಡ್ರಿ, ಕೃಷಿ ಟೆಕ್ ಕಂಪ್ನಿ ನಿಮಿಷ ಸೈಡ್. ಕೃಷಿ ಟೆಕ್ದ ನೀವು ಈಗ ನೋಡ್ರಿ ಕರಗಿ ಬಿಡ್ತಾರೆ, ಹಾಲಿನಂಗೆ ಕರಗಿ ಬಿಡ್ತೈತಿ. ಈ ಥರ ಇರುತ್ತೆ ನೀರು ಸೈಡ್. ಈ ಥರ ನೀರು ಹಾಕಿದ ತಕ್ಷಣ ಕರಗಬೇಕು. ಇದ್ರದ್ದಂದ್ರೆ ಒಂದು ಸ್ಪ್ರೇ ಮಾಡೋ ಒಳಗೆ ನಿಮ್ಮದು ಯಾವ ಪೌಡರ್ ಫಾರ್ಮುಲೇಸಲ್ಲಿ ಇನ್ಸೆಕ್ಸೈಡ್ ಇದೆ, ಫಂಗಿಸೈಡ್ ಇರ್ತವೆ, ಅದರಲ್ಲಿ ಈ ಚೆನ್ನಾಗಿ ಕೊರಗತ್ತೆ. ಹಣ್ಣಿನ ಮೇಲೆ ಕಲೆ ಕುಂದ್ರಾಗಿಲ್ಲ, ಮಾವಿನ ಹಣ್ಣಾಗಲಿ ದ್ರಾಕ್ಷಿ ಹಣ್ಣಿನ ಮೇಲೆ ಕಲೆ ಕುಂದ್ರಾಗಿಲ್ಲ. ಇದೆಲ್ಲ ಕರಗಿ ಹೋಗುತ್ತೆ. ಬೇರೆ ನೀರು ಮಾವಿನ ಮೇಲೆ ಕಲೆ ಕುಂದಿರ್ತವೆ. ಕ್ವಾಲಿಟಿ ಅಂದರೆ ಇದಾಗತ್ತೆ, ಕ್ವಾಲಿಟಿ ಕೆಳಲ್ಲ, ಹಣ್ಣಿನ ಕ್ವಾಲಿಟಿ ಕೆಳಗಿಲ್ಲ. ಈ ಥರ ನೀರು ಇರಬೇಕು. ಅದು ಸಾದಾ ಅಂದ್ರಲ್ಲ, ಅದು ಎರಡು ಇಡುತ್ತೆ. ಇದು ನೋಡಿ, ಇದು ನೀವು ಕರಗೇ ಇಲ್ಲ ನೋಡಿರಿ, ಇದು ಕರಗಿಲ್ಲ. ಹಿಂಗೆ ಸಾದಾ ನೀವು ಹಿಂಗೆ ಆಗುತ್ತೆ. ನೀವು ಟ್ಯಾಂಕ್ ಸುಧಾ ಸ್ಪ್ರೇ ಮಾಡೋ ಟ್ಯಾಂಕ್ ಸುಧಾ ಒಳಗಡೆ ಎಲ್ಲ ಜಿಗಿ ಆಗಿಬಿಡ್ತೈತೆ. ಎಲ್ಲ ಇದು ಹಿಂಗೆ ಮೇಲೆ ನಿಂತ್ಕೊಳ್ತದೆ. ಎಲೆ ಮೇಲೆ ಒಂದು ಕಡೆ ಬೀಳುತ್ತೆ, ಒಂದು ಕಡೆ ಬೀಳಲ್ಲ. ಇದು ಈ ಥರ ಆಗುತ್ತೆ.